ಬಿಜೆಪಿಯ ಭೀಷ್ಮ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಲಾಗಿದೆ. ಇದು ಬಿಜೆಪಿ ಮನೆಯಲ್ಲಿ ಸಂಭ್ರಮದ ವಾತಾವರಣಕ್ಕೆ ಕಾರಣವಾಗಿದೆ. ಜೊತೆಗೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ನಾಯಕರು ಕೂಡ ಈ ಒಂದು ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. That my father, Shri L.K. Advani ji, is going to be conferred with the highest civilian award, the Bharat Ratna. ಹೈಯೆಸ್ಟ್ ರಥಯಾತ್ರೆಯನ್ನು ಮಾಡಿದಂಥವರು ಇಡೀ ದೇಶದ ಒಂದು ಮನೆ ಕುಟುಂಬ ಅಂತ ತಿಳ್ಕೊಂಡಂತ ಅದ್ವಾನಿ ಅವರಿಗೆ ಸಿಕ್ಕಿರುವಂತದ್ದು. ಕೊಡ್ಲಿ ಪಾಪ ಬೇಡ ಅಂತಂದ್ರೆ ಅವರಿಗೆ ಅಭಿನಯಿಸ್ತೀವಿ. ಎಲ್.ಕೆ. ಅಡ್ವಾಣಿ ಬಿಜೆಪಿಯ ಭೀಷ್ಮ. 90ರ ದಶಕದಲ್ಲಿ ರಾಮ ಮಂದಿರ ನಿರ್ಮಾಣದ ಕನಸನ್ನ ಬಿತ್ತಿದ್ದ ಅಪ್ರತಿಮ ನಾಯಕ. ದೇಶದ ಉದ್ದಗಲಕ್ಕೂ ರಾಮ ರಥಯಾತ್ರೆ ಮೂಲಕ ರಾಮ ಮಂದಿರ ನಿರ್ಮಾಣದ ಶಪಥಕ್ಕೆ ನೀರೆರೆದಿದ್ದ ಬಿಜೆಪಿಯ ಫೈರ್ ಬ್ರ್ಯಾಂಡ್. ದೇಶದಲ್ಲಿ ಕೇಸರಿ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಅಪಾರ ಕೊಡುಗೆ ನೀಡಿರುವಂತಹ ಧೀಮಂತ ನಾಯಕನಿಗೆ ಇದೀಗ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಘೋಷಿಸಲಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ನಡೆದು ಜಸ್ಟ್ 2 ವಾರಗಳಷ್ಟೇ ಕಳೆದಿವೆ. ಜನವರಿ 22ರಂದು ಇಡೀ ದೇಶವೇ ಸಂಭ್ರಮದಲ್ಲಿ ತೇಲಿತ್ತು. ಇಂಥ ಸಂಭ್ರಮಕ್ಕೆ ಅಡಿಪಾಯ ಹಾಕಿದ್ದೆ ಕೇಸರಿ ಸಾಮ್ರಾಜ್ಯದ ದೊರೆಯಾಗಿರುವ ಎಲ್.ಕೆ. ಅಡ್ವಾಣಿ. ಮಂದಿರ ವಹಿ ಬನಾಯೆಂಗೆ ಉಸ್ಕೋ ಕೌನ್ ರೋಕೇಗಾ. ಇದಕ್ಕಾಗಿ ಅಂದು ರಥಯಾತ್ರೆಗೆ ಶಂಖನಾದ ಮೊಳಗಿಸಿ ಮುನ್ನಡೆದಾಗ ಅವರ ರಥಯಾತ್ರೆಗೆ ಸಾರಥಿಯಂತೆ ಕೆಲಸ ಮಾಡಿದ್ದು ನರೇಂದ್ರ ಮೋದಿ. ಇದೀಗ ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲೇ ರಾಮ ಮಂದಿರ ನಿರ್ಮಾಣವಾಗಿದ್ದಲ್ಲದೆ ನಮ್ಮ ಅವಧಿಯಲ್ಲೇ ರಥ ಪುರುಷನಿಗೆ ಭಾರತ ರತ್ನ ಒಲಿದು ಬಂದಿದೆ. ಹಾಗಾದ್ರೆ ಎಲ್.ಕೆ. ಅಡ್ವಾಣಿ ರಾಮ ಮಂದಿರಕ್ಕಾಗಿ ನಡೆಸಿದ ಹೋರಾಟದ ಹಾದಿ ಹೇಗಿದೆ ಅಂತ ನೋಡೋದಾದ್ರೆ 1986ರಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದ ಎಲ್.ಕೆ. ಅಡ್ವಾಣಿ 1988ರಲ್ಲಿ ಬಿಜೆಪಿ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ರು. 1990ರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಥಯಾತ್ರೆ ಮಾಡಿದ್ರು. 1997ರಲ್ಲಿ ಸ್ವರ್ಣ ಜಯಂತಿ ರಥಯಾತ್ರೆ ಮಾಡಿದ್ರು. ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವಕ್ಕೆ ರಥಯಾತ್ರೆ ಮಾಡಿದ್ರು. 1998ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿ 1999ರಿಂದ 2004ರವರೆಗೆ ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾಗಿ 2002ರಿಂದ 2004ರವರೆಗೆ ಉಪ ಪ್ರಧಾನಮಂತ್ರಿಯಾಗಿದ್ರು. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿರುವುದಕ್ಕೆ ಅಭಿನಂದನೆ ಸಲ್ಲಿಸಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಎಲ್.ಕೆ. ಅಡ್ವಾಣಿಯವರಿಗೆ ಭಾರತ ರತ್ನ ಘೋಷಣೆಯಾಗಿರುವ ಸುದ್ದಿಯನ್ನ ಹಂಚಿಕೊಳ್ಳುತ್ತಿರುವುದು ನನಗೆ ತುಂಬಾ ಸಂತೋಷ ಆಗ್ತಿದೆ. ನಾನು ಅವರ ಜೊತೆಗೆ ಮಾತನಾಡಿ ಧನ್ಯವಾದ ತಿಳಿಸಿದ್ದೇನೆ. ಅಡ್ವಾಣಿಯವರು ಅತ್ಯಂತ ಗೌರವಯುತವಾದ ರಾಜಕಾರಣಿ. ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಅವಿಸ್ಮರಣೀಯ. ರಾಜಕೀಯದಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿದ ಅಡ್ವಾಣಿಯವರು ಈ ದೇಶದ ಉಪ ಪ್ರಧಾನಮಂತ್ರಿಯಾಗಿದ್ರು. ಅಡ್ವಾಣಿಯವರ ಸಂಸದೀಯ ಪಟುತ್ವ ಅಸಾಧಾರಣವಾಗಿತ್ತು. ಅವರ ರಾಜಕೀಯ ಜೀವನ ನಮ್ಮೆಲ್ಲರಿಗೂ ಮಾರ್ಗದರ್ಶನ. ಅಡ್ವಾಣಿ ಪುತ್ರ ಜಯಂತ್ ಅಡ್ವಾಣಿ ತಂದೆಗೆ ಭಾರತ ರತ್ನ ನೀಡಿರುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. That my father, Shri L.K. Advani ji, is going to be conferred with the highest civilian award, the Bharat Ratna. My family and me are extremely delighted on this new development. I would like to thank the Honorable Prime Minister, Shri Narendra Modi ji, for conferring this award on my father. My father has been in public life for many decades and his contribution to public life has been immense, and it is wonderful to note that at this stage of his life his efforts are being recognized in this magnificent way. Once again, thanks a lot to the government of the day. Thank you so much. ತಮಗೆ ಭಾರತ ರತ್ನ ಗೌರವ ನೀಡಿದ್ದಕ್ಕೆ ಪತ್ರಿಕಾ ಪ್ರಕಟಣೆ ಮೂಲಕ ಅಡ್ವಾಣಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೇಸರಿ ಮನೆಯ ಹಿರಿಯಣ್ಣನಿಗೆ ಭಾರತ ರತ್ನ ಗೌರವ ಸಂಧಿಸಿದ್ದಕ್ಕೆ ಬಿಜೆಪಿ ನಾಯಕರ ಸಂಭ್ರಮ ಮುಗಿಲು ಮುಟ್ಟಿದೆ. ಹಿರಿಯರಾದಂತಹ ಶ್ರೀ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಶ್ರದ್ಧೆಯ ಹಿರಿಯ ನಾಯಕರು ದೇಶದಲ್ಲಿ
ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರು ಕೂಡ ಸುತ್ತಿರಲಿಲ್ಲ. ಹೈಯೆಸ್ಟ್ ರಥಯಾತ್ರೆಯನ್ನು ಮಾಡಿದಂಥವರು. ನಮಗೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕಂದ್ರೆ ಅಂತ ಒಬ್ಬ ವ್ಯಕ್ತಿ ನಾವು ಹತ್ತಿರದಿಂದ ನೋಡಿದಿರಿ, ಹತ್ತಿರದಿಂದ ಮಾತಾಡಿದಿರಿ, ಅವ್ರ ಜೊತೆ ಅಂದ್ರೆ ಓಡಾಡಿದಿರಿ. ಅಂತ ವ್ಯಕ್ತಿಗೆ ಸಿಕ್ಕಿದಾಗ ನಿಜಕ್ಕೂ ಸಂತೋಷ ಆಗೇ ಆಗ್ತದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಅಡ್ವಾಣಿಗೆ ಭಾರತ ರತ್ನ ಕೊಟ್ಟಿದ್ದು ಸ್ವಾಗತ, ಆದ್ರೂ ಸಿದ್ಧಗಂಗಾ ಮಠದ ಶಿವಕುಮಾರ್ ಶ್ರೀಗಳಿಗೂ ಗೌರವ ಸಲ್ಲಿಸಲಿ ಅಂತ ಹೇಳಿದ್ರು. ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವರಿಗೆ, ಅದ್ವಾನಿ ಅವರಿಗೆ. ನಮ್ ಕನ್ಸಂಡಿರೋ ಕೇಳಿದ್ರೆ ನಾನು ಇವ್ರಿಗೆ ಪತ್ರ ಬರೆದಿದ್ದೆ, ಈಗ ಶಿವಕುಮಾರ್ ಸ್ವಾಮೀಜಿ ಅವರು ಕೊಡ್ರಿ ಅಂತ. ತುಮಕೂರು ಸಿದ್ಧಗಂಗಾ ಶ್ರೀಗಳು ಅವ್ರಿಗೆ ಅಭಿನಯಿಸ್ತೀವಿ. ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು. ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ. ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾದಂಥ ಶಿವಕುಮಾರ್ ಶ್ರೀಗಳಿಗೆ ಕೂಡ ಆ ಗೌರವನ ಸಲ್ಲಿಸಬೇಕು ಅಂತೇಳಿ ನಮ್ದು ಒತ್ತಾಯ ಇದೆ. ಬಿಜೆಪಿ ಹಿರಿಯ ಮುತ್ಸದ್ದಿಗೆ ಭಾರತ ರತ್ನ ಸಿಕ್ಕಿದ್ರಿಂದ ಬಿಜೆಪಿ ಪಾಳಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಕಾಂಗ್ರೆಸ್ ನಾಯಕರು ಕೂಡ ಇದನ್ನ ಸ್ವಾಗತಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.